ನಿನ್ನನ್ನು ನಂಬಿದವರು ಉದ್ಧಾರ ಆದವರು ನಮ್ಮ ಕಣ್ಣೆದುರಿಗೆ ಉಂಟು, ನಿನ್ನನ್ನು ಬಿಟ್ಟವರು ನಾಶ ಆದ ಕಥೆಗಳು ನಮ್ಮ ಕಣ್ಣೆದುರಿಗಿದೆ. ಆದ್ದರಿಂದ ನಿನ್ನನ್ನೇ ನಾನು ಬೇಡೋದು. ಇಂದು ಪವಮಾನ ಪಿಡಿಯನ್ನ ಕೈಯ, ನಿನ್ನನ ಪೊಂದಿ ಪ್ರಾರ್ಥಿಪೇನಯ್ಯ. ಯಾಕೆ, ಏನಾಗಿದೆ ಅಂತ ಕೇಳ್ತೀಯಾ ಹನುಮಪ್ಪ? ಏನು ಹೇಳಿ, ಆ ಪವಮಾನ ನನ್ನನ್ನು ಹಿಡಿದ್ರೆ ಈ ಅವಮಾನಗಳೆಲ್ಲ ನನ್ನಿಂದ ದೂರ ಆಗತ್ತೆ ಅಂತ. ನನ್ನನ್ನು ಕೈ ಹಿಡಿದು ಎತ್ತೋರು ಯಾರೋ, ಅದಕ್ಕೆ ಬೀಳದಂತೆ ಹೀಗೆ ಕೈ ಹಿಡಿ ಅಂತ ನಿನ್ನನ್ನು ಕೇಳ್ತಾ ಇರೋದು. ಇಂದು ಪವಮಾನ ಪಿಡಿಯನ್ನ ಕೈಯ, ಏನು ನನಗಾಗಿದೆ? ಬಂಧನದೊಳು ನೊಂದೇನಯ್ಯ. ಸರ್, ನಿಮ್ಗೇನಾಗಿದೆ ಹೇಳಿ? ದುಡ್ಡಿನ ಸಮಸ್ಯೆನಾ, ಆರೋಗ್ಯದ ಸಮಸ್ಯೆನಾ, ಅಥವಾ ವಿದ್ಯೆಯ ಸಮಸ್ಯೆಯ, ಮನೆಯ ಸಮಸ್ಯೆಯ? ಏನು ನಿನ್ನ ಸಮಸ್ಯೆ? ಅವರಂದರು, ಯಾವ ಸಮಸ್ಯೆ ನನಗಿಲ್ಲ, ಎಲ್ಲವೂ ಸಮಸ್ಯೆಯಾಗೇ ಇದೆ ನನಗೆ. ನಿಮ್ಮ ಅಪ್ಪನ ಅನುಗ್ರಹ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಮುಂದೆ ಸನ್ಮಾರ್ಗ ತೋರಿಸು ಜೀಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ಅವನಿಮಗಾಃ ನಮಃ ಸ್ವಾಮಿನ್ನಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದೃಶನ್ನೋ ಜಯ ಜಯ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಅಭಿನಂದನೆಗಳು. ಮುಖ್ಯ ಪ್ರಾಣದೇವರನ್ನು ಗಟ್ಟಿಯಾಗಿ ನಾವು ಆಶ್ರಯಿಸಿದರೆ ಭಗವಂತನ ದರ್ಶನ ಸಾಧ್ಯ. ರಾಘವೇಂದ್ರ ಸ್ವಾಮಿಗಳು ಪ್ರಾತಃಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ, ದೀನಂ ದೂನಂ ಶರಣಾಗತಂ ಅನಾಥಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ. ವಾಯುದೇವರು ಮಾಡುವ ದೊಡ್ಡ ಉಪಕಾರ, ಸಾಧನ ಶರೀರವನ್ನು ಕೊಟ್ಟರು. ಸಾಧನ ಶರೀರದಲ್ಲಿ ಎಲ್ಲ ತತ್ವಾಭಿಮಾನಿ ದೇವತೆಗಳಲ್ಲಿ ತಾವು ಇದ್ದು ಸಾಧನೆಯನ್ನು ಭಗವಂತನ ಆಜ್ಞೆಯಿಂದ ಮಾಡಿಸಿ ಕಡೆಗೆ ಭಗವಂತನ ಬಳಿಯಲ್ಲಿ ಕರೆದುಕೊಂಡು ಹೋಗಿ ಇವನನ್ನು ಉದ್ಧಾರ ಮಾಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆ ಮುಖ್ಯ ಪ್ರಾಣದೇವರನ್ನು ನಾವು ಬೇಡಬೇಕಂತೆ. ಹೇ ವಾಯುದೇವರೇ, ನೀವು ನನ್ನನ್ನು ಕೈ ಹಿಡಿದು ರಕ್ಷಣೆ ಮಾಡಿ. ಒಂದು ತುಂಬ ಸುಂದರವಾದ ಶ್ಯಾಮಸುಂದರ ದಾಸರ ಕೃತಿ ಇದೆ. ತುಂಬ ಅದ್ಭುತವಾಗಿ ಡೈರೆಕ್ಟು ಪರಿಶುದ್ಧರಾದ ವಾಯುದೇವರನ್ನು ಬೇಡೋದು. ಅದು ತುಂಬ ಜನಕ್ಕೆ ಆ ಕೃತಿ ಗೊತ್ತಿರಬಹುದು. ಅದರ ಅರ್ಥಚಿಂತನೆಯನ್ನು ಯಥಾಮತಿಯಾಗಿ ಮಾಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡುವ. ಇಂದು ಪವಮಾನ ಪಿಡಿಯನ್ನ ಕೈಯ, ನಿನ್ನನ ಪೊಂದಿ ಪ್ರಾರ್ಥಿಪೇನಯ್ಯ. ಇಂದು ಪವಮಾನ ಪಿಡಿ ಕೈಯ. ಹೇ ಪವಮಾನ, ಪರಿಶುದ್ಧನಾದ ವಾಯುದೇವ, ನಾನು ನಿನ್ನನ್ನು ಪ್ರಾರ್ಥನೆ ಮಾಡ್ತೇನೆ. ಅದು ನೋಡಿ, ನಾಳೆ ನಾಡದ್ದು ಅನ್ನಲಿಲ್ಲ, ಇಂದೇ ನನ್ನ ಕೈ ಹಿಡಿದು. ಈಗ ಇಷ್ಟು ದಿನ ಆದದ್ದಾಯಿತು, ಇಷ್ಟು ದಿವಸ ಕಳೆದು ಹೋಗಿದೆ, ಇನ್ನಾದರೂ ನನ್ನನ್ನು, ಯಾಕೆ ಈ ಬುದ್ಧಿ ಬಂದಾಗ ನೀ ಕೈ ಬಿಡಬೇಡೋ ನಮ್ಮಪ್ಪ. ಇಷ್ಟು ದಿವಸ ನನಗೆ ಭ್ರಮೆ ಇತ್ತು, ನಾನೇ ನನ್ನನ್ನು ರಕ್ಷಣೆ ಮಾಡಿಕೊಳ್ತೇನೆ, ನನಗೆ ಯಾರೂ ಬೇಡ ಅಂತ. ಆದರೆ ಇವತ್ತು ಗೊತ್ತಾಯಿತು, ಆ ಪವಮಾನ ನನ್ನನ್ನು ಹಿಡಿದ್ರೆ ಈ ಅವಮಾನಗಳೆಲ್ಲ ನನ್ನಿಂದ ದೂರ ಆಗತ್ತೆ ಅಂತ. ಹೇ ಪವಮಾನ, ನನ್ನನ್ನು ನೀನು ಉದ್ಧಾರ ಮಾಡು. ನಿನ್ನನ ಪೊಂದಿ ಪ್ರಾರ್ಥಿಪೇನಯ್ಯ. ನಿನ್ನನ್ನು ನಾನು ಹೊಂದಿ ಪ್ರಾರ್ಥನೆ ಮಾಡ್ತೇನೆ. ಏನಾಗಿದೆ ನಿನ್ನನ್ನು ನಾನು ಎಲ್ಲಿಂದ ಕಾಪಾಡಬೇಕು? ಸಾಮಾನ್ಯವಾಗಿ ಕಾಪಾಡು ಅಂದಾಗ ಕೇಳ್ತಾರಲ್ಲ, ಸರ್ ನಿಮ್ಗೇನಾಗಿದೆ ಹೇಳಿ? ದುಡ್ಡಿನ ಸಮಸ್ಯೆನಾ, ಆರೋಗ್ಯದ ಸಮಸ್ಯೆನಾ, ಅಥವಾ ವಿದ್ಯೆಯ ಸಮಸ್ಯೆಯ, ಮನೆಯ ಸಮಸ್ಯೆಯ? ಏನು ನಿನ್ನ ಸಮಸ್ಯೆ? ಅವರಂದರು, ಯಾವ ಸಮಸ್ಯೆ ನನಗಿಲ್ಲ, ಎಲ್ಲವೂ ಸಮಸ್ಯೆಯಾಗೇ ಇದೆ ನನಗೆ. ನಿಮ್ಮ ಅಪ್ಪನ ಅನುಗ್ರಹ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಅದಕ್ಕೆ ಅಂದ್ಬಿಟ್ರು, ಅದು ಇದು ಅಂತ ಹೇಳೋದಿಲ್ಲಪ್ಪ. ಬಂಧನದೊಳು ನೊಂದೇನಯ್ಯ.
ಮುಂದೆ ಸನ್ಮಾರ್ಗ ತೋರಿಸು ಜೀಯ, ಎನ್ನ ಕುಂದುಗಳೆಣಿಸದಿರಯ್ಯ. ಗುರು ಗಂಧವಾಹನ ವಜ್ರಕಾಯ, ಇಂದು ಪವಮಾನ ಪಿಡಿಯನ್ನ ಕೈಯ. ಇಂದು ಪವಮಾನ ಪಿಡಿಯನ್ನ ಕೈಯ. ಏನು ನನಗಾಗಿದೆ? ಬಂಧನದೊಳು ನಾನು ನೊಂದೆನಯ್ಯ. ಸಾಮಾನ್ಯ ದಾಸರ ಪದಪದ್ಯಗಳಲ್ಲಿ ಈ ರೀತಿ ಹೇಳ್ತಾರೆ. ನೊಂದೇನಯ್ಯ ಭವಬಂಧನದೊಳು ಸಿಲುಕಿ. ರಾಘವೇಂದ್ರ ಸ್ವಾಮಿಗಳು ಮಾಡಿದಂತಹ ಇಂದು ಎನಗೆ ಗೋವಿಂದದಲ್ಲಿ ಈ ಮಾತನ್ನೇ ಆಡಿದ್ದಾರೆ. ಇವರು ಆಡಿದ್ದನ್ನೇ ಶ್ಯಾಮಸುಂದರರು ನಂತರದವರು ನಮಗೆ ಸಂಸಾರ ಬಂಧನ, ಸಂಸಾರೇ ಅಕ್ಷಯ ಸಾಗರೆ, ಪ್ರಕೃತಿತೋ ಅಗಾಧೆ ಸದಾ ದುಸ್ತರೆ ಅಂತ ಆ ಮಾತು. ಬಂಧನದೊಳು ನೊಂದನಯ್ಯ. ಏನಾಗಿದೆ? ನನಗೆ ಕೈಕಾಲು ಕಟ್ಟಿದಂತೆ ನೀನು ಕಟ್ಟಿ ನನ್ನನ್ನು ಸಂಸಾರದಲ್ಲಿ ಹಾಕಿಟ್ಟಿದೆ. ಇದರಿಂದ ಆದ ದೊಡ್ಡ ಸಮಸ್ಯೆ ಏನು ಅಂದರೆ, ನನಗೆ ಮಾರ್ಗ ಯಾವುದು, ಸನ್ಮಾರ್ಗ ಯಾವುದು, ಸಜ್ಜನರು ಓಡಾಡುವ ಮಾರ್ಗ ಯಾವುದು ಗೊತ್ತಾಗ್ತಾ ಇಲ್ಲ. ನಿನ್ನನ್ನೇ ಬೇಡ್ತೇನೆ, ಸನ್ಮಾರ್ಗವನ್ನು ನನಗೆ ತೋರಿಸಿ ನನ್ನನ್ನು ಉದ್ಧಾರ ಮಾಡೋ. ಎನ್ನ ಕುಂದುಗಳೆಣಿಸದಿರಯ್ಯ. ನನ್ನಲ್ಲಿ ಕುಂದುಗಳು ತುಂಬ ಇದೆ. ನೀನೇನಾದರೂ ಪರ್ಫೆಕ್ಟಾಗಿ ನನ್ನನ್ನು ಆರಾಧನೆ ಮಾಡು, ಆಮೇಲೆ ನನ್ನ ಹತ್ರ ಬಾ ಅಂದರೆ ದೇವರಾಣೆ ಆಗಲ್ಲ. ಏನೋ ತಪ್ಪೋ ನೆಪ್ಪೋ, ನಿನ್ನನ್ನು ಜೀವೋತ್ತಮ, ನೀವೇ ನನ್ನ ಗುರುಗಳು ಅಂತ ನಂಬಿದ್ದೇನೆ. ಹಾಗಾಗಿ ನಂಬಿದ ಈ ಬಡಪಾಯಿಯನ್ನು ಕೈ ಬಿಡದೆ ಪರಮಾತ್ಮನ ಹತ್ತಿರ ಸೇರಿಸರಪ್ಪ ಮುಖ್ಯ ಪ್ರಾಣದೇವರೇ. ನನಗೆ ಸ್ವಲ್ಪ ನೀನು ಭಾರ ಅಲ್ವಾ ಸ್ವಾಮಿ? ನೀನು ಹಿಂದೆ ರಾಮಾಯಣದಲ್ಲಿ ಪ್ರಾಕ್ ಪಂಚ ಷಟ್ಸಹಸ್ರೈರ್ವ್ಯವಹಿತಂ ಅಮಿತಂ ಯೋಜನೈ ಪರ್ವತಂತ್ವಂ ಯಾವ ಸಂಜೀವನಾದ್ಯೌಷಧಿ ನಿಧಿಮಧಿಕ ಪ್ರಾಣಲಂಕಾಂ ಅನೈಷೀಹಿ. ನೀನು ದೊಡ್ಡ ಪರ್ವತವನ್ನು, ಗಂಧಮಾದನ ಪರ್ವತವನ್ನು, ಸಂಜೀವನ ಪರ್ವತವನ್ನು ಅನಾಯಾಸವಾಗಿ ತಂದ ನಿನಗೆ ನಾನು ಭಾರವ. ಗುರು ಗಂಧವಾಹನ ವಜ್ರಕಾಯ. ಗಂಧವಾಹನ ಅಂದರೆ ಗಂಧಮಾದನ ಪರ್ವತವನ್ನು ತಂದವನು ಅಂತ ಬೇಕಾದ್ರೆ ಇಟ್ಕೊಳ್ಬಹುದು. ಸ್ವಲ್ಪ ಆಧ್ಯಾತ್ಮಿಕವಾದ ಚಿಂತನೆಯನ್ನು ಮಾಡೋದಾದರೆ ಗಂಧವಾಹನ ಏನಿದು? ವರದೋ ವಾಯುವಾಹನ ಅಂತ ಕೇಳಿದ್ದೀವಿ, ಗರುಡ ವಾಹನ, ವಾಯುವಾಹನ. ಇದು ಗಂಧವಾಹನ ಅಂದ್ರೇನು? ವಾಹನ ಅಂದರೆ ಹೊತ್ತು ತರೋದು ಅಂತ. ವಾಹನ ಅಂತ ವಾಹನಕ್ಕೂ ಯಾಕೆ ಎಂದದ್ದು ಅಂದರೆ ಹೊತ್ತಿ ನಮ್ಮನ್ನು ಮತ್ತೊಂದು ಕಡೆಗೆ ಇಳಿಸತ್ತೆ ಅಂತ. ಇಲ್ಲಿ ಗಂಧವಾಹನ ಅನ್ನೋದಕ್ಕೆ ಹೀಗೊಂದು ಭಾಗವತ ತಾತ್ಪರ್ಯದಲ್ಲಿ ಇದೇ ಹನುಮಂತ ದೇವರೇ ಮಧ್ವರಾಗಿ ಅವತಾರ ಮಾಡಿದಾಗ ಗಂಧ ಅನ್ನೋದು ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿರುವ ಭಗವಂತನ ರೂಪ ಅಂತ ಹೇಳ್ತಾರೆ. ಹೃದಯ ವ್ಯಕ್ತಂತು ಯದ್ರೂಪಂ ಹರೇರ್ಗಂಧ ಸೌಚ್ಯತೆ ಅಂತ ತೃತೀಯ ಸ್ಕಂದ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ನಮ್ಮ ನಿಮ್ಮ ಹೃದಯದಲ್ಲಿ ಕಾಣುವ ಭಗವಂತನ ವ್ಯಕ್ತವಾಗುವ ರೂಪಕ್ಕೆ ಗಂಧ ಅಂತ ಕರೀತಾರೆ. ಹಾಗಾದರೆ ಗಂಧವಾಹನ ಅಂದರೆ ಗಂಧ ಶಬ್ದ ವಾಚ್ಯನಾದ ಭಗವಂತನನ್ನು ಸದಾ ಹೊತ್ತವನು ನೀನು. ನಿನ್ನನ್ನೇ ನಾನು ಯಾಕೆ ಬೇಡ್ತಾ ಇದ್ದೇನೆ ಗೊತ್ತಾ? ಭಗವಂತನೇ ನಿನ್ನಲ್ಲಿ ನಿಂತು ಮಾಡಿಸೋದು. ಆ ಭಗವಂತನನ್ನು ನಿನ್ನ ಹೃದಯದಲ್ಲಿ ನೀನು ಚೆನ್ನಾಗಿ ಹೊತ್ತಿದಿ. ಹಾಗಾಗಿ ಬೇರೆ ಹೇಳ್ಬೋದಾಗಿತ್ತು, ವಾಯುದೇವರನ್ನು ರಾಮನನ್ನು ಹೃದಯದಲ್ಲಿ ಹೊತ್ತವನು ಅಂತ ಪದ. ಆದರೆ ಈ ಗಂಧ ಇದೆಯಲ್ಲ, ನಮಗೆಲ್ಲ ಒಂದು ಅಪೇಕ್ಷೆ ಇದೆ ರೀ. ಏನು ಗೊತ್ತಾ? ನಮ್ಮ ಕೀರ್ತಿಯ ಗಂಧ ಎಲ್ಲರ ಮೂಗಿಗೆ ತಲುಪಲಿ. ಇದು ಮೂಗಿಗಲ್ಲ, ಕಿವಿಗೆ ತಲುಪಲಿ. ಓಹ್, ಇವನು ದೊಡ್ಡವನು, ಇವನು ಹೀಗೆ ಮಾಡಿದ್ದಾನೆ, ಒಂದೇನು ಬಯಕೆ ಇದೆ. ಇವನೊಬ್ಬ ಸಜ್ಜನ ಅಂತ ಸಜ್ಜನರಿಗೆ ನನ್ನ ಕೀರ್ತಿ, ನನ್ನ ವಾರ್ತೆ ತಲುಪಲಿ ಅಂತ ನಾನು ಅದಕ್ಕೆ ನಿನ್ನನ್ನು ಗಂಧವಾಹನ ಅಂತ ಕರೆದದ್ದು. ಭಗವಂತ, ಗಂಧರೂಪಿ ಭಗವಂತನನ್ನು ನಿನ್ನ ಹೃದಯದಲ್ಲಿ ಹೊತ್ತವನು ನೀನು ಸದಾ. ಹಾಗಾಗಿ ಇದರ ಜೊತೆಯಲ್ಲಿ ವಜ್ರಕಾಯ, ನಿನ್ನ ಸಾಮರ್ಥ್ಯವೂ ದೊಡ್ಡದು, ನಿಂದು ಭಾರೀ ಗಟ್ಟಿಯಾದ ದೇಹ. ಹಾಗಾಗಿ ನಿನ್ನನ್ನೇ ನಾನು ನಂಬಿದ್ದೇನೆ. ಇಂದು ಪವಮಾನ ಪಿಡಿಯನ್ನ ಕೈಯ, ನಿನ್ನನ ಪೊಂದಿ ಪ್ರಾರ್ಥಿಪೇನಯ್ಯ.
ಇದಾದ ಮೇಲೆ ನುಡಿಗಳು ತುಂಬ ಚೆನ್ನಾಗಿದೆ. ಏನಂತ ವಾಯುದೇವರನ್ನು ಕೇಳಬೇಕು, ಏನಾಗಿದ್ದೇನೆ ನಾನು, ಇದು ನಮ್ಮ ಹಣೆ ಬರಹವನ್ನೇ ಹೇಳಿದ್ದಾರೆ. ನಾನು ನನ್ನದು ಎಂಬ ಮದ ಬಿಡಿಸೋ, ಜ್ಞಾನ ಭಕ್ತಿ ವಿರಕ್ತಿ ಕರುಣಿಸೋ, ಜಾನಕೀಪತಿ ಪದದಿ ಮನ ನಿಲ್ಲಿಸೋ, ಸಾನುರಾಗದಿ ಸತತ ಉದ್ಧರಿಸೋ, ಇಂದು ಪವಮಾನ ಪಿಡಿಯನ್ನ ಕೈಯ. ಯಾಕೆ, ಏನಾಗಿದೆ ಅಂತ ಕೇಳ್ತೀಯಾ ಹನುಮಪ್ಪ? ಏನು ಹೇಳಿ? ನಾನು ನನ್ನದು ಎಂಬ ಮದ ಬಿಡಿಸೋ, ನಾನು ನನ್ನದು, ನಾನು ನನ್ನದು, ಇದೇ ನನ್ನ ಜೀವನದಲ್ಲಿ. ಅದರಲ್ಲೂ ಸ್ವಲ್ಪ ನಾನು ಅಂದುಕೊಂಡದ್ದೆಲ್ಲ ಆಗಿಬಿಟ್ರೆ ನನ್ನ ದೃಷ್ಟಿಯಲ್ಲಿ ಎಲ್ಲರೂ ತುಚ್ಛರು, ಎಲ್ಲರೂ ಅಯೋಗ್ಯರು, ಎಲ್ಲರನ್ನ ಮೂದಲಿಸ್ತೇನೆ. ನನ್ನನ್ನು ನೋಡಿ ಹೇಗಿದ್ದೇನೆ ಅಂತ ಈ ಸೊಕ್ಕಿನಿಂದ ಎಲ್ಲರ ಅವಕೃಪೆಗೆ ನಾನು ಪಾತ್ರನಾಗ್ತೀನೋ? ಎಲ್ಲಕ್ಕಿನ್ನ ನಿನ್ನ ಭಗವಂತನ ಅವಕೃಪೆಗೆ ಪಾತ್ರನಾದರೆ ಅಧಪಾತಾಳಕ್ಕೆ ಬಿದ್ದರೆ ನನ್ನನ್ನು ಕೈ ಹಿಡಿದು ಎತ್ತೋರು ಯಾರೋ? ಅದಕ್ಕೆ ಬೀಳದಂತೆ ಹೀಗೆ ಕೈ ಹಿಡಿ ಅಂತ ನಿನ್ನನ್ನು ಕೇಳ್ತಾ ಇರೋದು. ಪವಮಾನ ಪಿಡಿಯನ್ನ ಕೈಯ ಗಟ್ಟಿಯಾಗಿ ನೀನು ಹಿಡಿದು ಬಿಡು. ಅದಕ್ಕೆ ನಾನು ನನ್ನದು ಎಂಬ ಮದ ಬಿಡಿಸೋ, ಜ್ಞಾನ ಭಕ್ತಿ ವಿರಕ್ತಿ ಕರುಣಿಸೋ. ನನ್ನಲ್ಲಿ ಮದವೇ ಬರದಂತೆ ಅದಕ್ಕೆ ಔಷಧಿ ಯಾವುದು ಗೊತ್ತಾ? ಮದ ಬರಬಾರದು ಅಂದರೆ ಈ ಸೊಕ್ಕು ಯಾಕೆ ಬಂದಿದೆ ಅಂದರೆ ನಾನು ಅಂತ. ಆ ನಾನು ಅನ್ನೋದು ಹೋಗಬೇಕಾದ್ರೆ ಜ್ಞಾನ ಭಕ್ತಿ ವೈರಾಗ್ಯ, ಭಗವಂತನ ಜ್ಞಾನ, ಭಗವಂತನಲ್ಲಿ ಭಕ್ತಿ, ವಿಷಯದಲ್ಲಿ ವೈರಾಗ್ಯ, ಇದು ನೀನು ಕೊಟ್ಟಿ ಅಂತಾದರೆ ಅದು ನನ್ನಿಂದ ದೂರ ಹೋಗುತ್ತೆ. ಯಾವುದು? ಮದ, ಸೊಕ್ಕು ನನ್ನಿಂದ ದೂರ ಹೋಗುತ್ತೆ. ನಾನು ನನ್ನದು ಹೋಗಿ ಎಲ್ಲವೂ ಹರಿಪ್ರೇರಣೆಯ ಹರಿಪ್ರೀತ್ಯರ್ಥಂ ಅಂತ ಆಗತ್ತಪ್ಪ. ಜಾನಕೀಪತಿ ಪದದಿ ಮನ ನಿಲ್ಲಿಸೋ. ಆಯಿತು, ಇದೆಲ್ಲ ಬಂದಾದ ಮೇಲೆ ನಾನು ಎಕ್ಸಾಮ್ ತಗೊಳ್ಬೇಕಲ್ಲ. ಏನದು? ಸಿಲೆಬಸ್ ಏನೋ ಸಿಕ್ತು, ಜ್ಞಾನ ಭಕ್ತಿ ವೈರಾಗ್ಯ. ಮುಂದೆ ಎಕ್ಸಾಮ್ ಏನು? ಇದನ್ನು ನಾನು ಸಂಪಾದನೆ ಮಾಡಿದ ಮೇಲೆ, ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಂಪಾದನೆ ಮಾಡಿ ಆದ ಮೇಲೆ ಓಹ್ ನಾನು ಸರಿಯಾಗಿದ್ದೇನೆ ಅಂತ ತಿಳಿದುಕೊಳ್ಳೋದು ಹೇಗೆ? ಪರಮಾತ್ಮನ ಪಾದಕಮಲಗಳಲ್ಲಿ ನನ್ನ ಮನಸ್ಸು ನೆಟ್ಟದ್ದು ಆಚೆ ಬರದೇ ಇರಬೇಕು. ಅಂದರೆ ಮಾತ್ರ ನಾನು ದೇವರ ಅನುಗ್ರಹಕ್ಕೆ ಪಾತ್ರನಾಗಿದ್ದೇನೆ, ಹನುಮಂತ ದೇವರ ಆರಾಧನೆ ನನಗೆ ಒಲಿದಿದೆ ಅಂತ. ಸಾನುರಾಗದಿ ಸತತ ಉದ್ಧರಿಸೋ. ಮತ್ತೆ ನೀನು ಸಾನುರಾಗದಿಂದ, ಸಾನುರಾಗ ಅಂದರೆ ಅನುರಾಗ ಅಂದರೆ ಪ್ರೀತಿಯಿಂದ ತಾಯಿ ಮಗನಿಗೆ ಹರಿಸಿ, ಅಪ್ಪ ಚೆನ್ನಾಗಿರೋ, 100 ವರ್ಷ ನನ್ನ ಆಯುಷ್ಯವನ್ನು ನೀನು ಹಾಕಿಕೊಂಡಿರು ಅಂತ ತಂದೆ ತಾಯಿಗಳು ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಿ ಕಳಿಸುವಂತೆ ಅನುರಾಗದಿಂದ ನೀನು ನನ್ನನ್ನು ಉದ್ಧಾರ ಮಾಡೋ ನಮ್ಮಪ್ಪ ಅಂಥೇಳಿ ಮುಖ್ಯ ಪ್ರಾಣದೇವರನ್ನು ನೀನು ಬಿಟ್ಟು ನನಗೆ ಬೇರೆ ಯಾರಿಲ್ಲಪ್ಪ. ತುಂಬ ಸುಂದರವಾದ ಮೊದಲನೇ ಪದ್ಯ. ಇನ್ನು ಎರಡನೇ ಪದ್ಯದಲ್ಲಿ ಕೇಳ್ತಾರೆ, ನಿನ್ನ ದಯದಿಂದ ವಿಜ ಭಯ ಕಳೆದ, ನಿನ್ನ ಬಲು ಮೇಲಿ ಪಾರ್ಥ ಜಯ ಪಡೆದ, ನಿನ್ನ ದ್ವೇಷಿಸಿ ರಾವಣನಳಿದ, ನಿನ್ನ ದೂಷಿಸಿ ಕುರುಪ ತಾ ಮಾಡಿದ, ಇಂದು ಪವಮಾನ ಪಿಡಿಯನ್ನ. ಅದಕ್ಕಂದ್ರು ಇದು ಅನ್ವಯ ವ್ಯತಿರೇಕ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ನೋಡು, ನಿನ್ನನ್ನು ನಂಬಿದವರು ಉದ್ಧಾರ ಆದರು, ನಿನ್ನನ್ನು ಬಿಟ್ಟವರು ಹಾಳಾದರು, ನಿನ್ನಲ್ಲೇ ಬರಲಿಕ್ಕೆ ಇದೇ ಕಾರಣ. ನಿನ್ನ ದಯದಿಂ ರವಿಜ ಭಯ ಕಳೆದ. ಒಂದು ರಾಮಾಯಣದ ಮಹಾಭಾರತದ ಅದ್ಭುತವಾದ ಚಿಂತನೆಯೂ ನಮಗೆ ಆಗತ್ತೆ. ದಾಸರ ಪದಪದ್ಯಗಳಲ್ಲಿ ಇರುವ ದೊಡ್ಡ ಸೌಭಾಗ್ಯ ಅಂದರೆ ನೋಡಿ, ನಿನ್ನ ದಯದಿಂದ ರವಿಜ, ಸೂರ್ಯ ಸುತನಾದ ಸುಗ್ರೀವ ಅವನಿಗೆ ಬಂದ ಭಯವನ್ನು ಪರಿಹರಿಸಿಕೊಂಡ. ಏನದು? ವಾಲಿ ಇಂದ್ರಾವತಾರಿ, ಸುಗ್ರೀವ ಸೂರ್ಯನ ಸುತ. ಸೂರ್ಯನ ಸುತನಾದ ಸುಗ್ರೀವನನ್ನು ಚೆನ್ನಾಗಿ ಹೊಡೆದು ಬಡೆದು ಅವನ ರಾಜ್ಯವನ್ನು ಕಿತ್ತುಕೊಂಡಿದ್ದ ವಾಲಿ. ಆದರೆ ಹನುಮಂತ ದೇವರ ದಯದಿಂದ, ಮುಖ್ಯವಾಗಿ ವಾಲಿಯನ್ನು ಸಂಹಾರ ಮಾಡಿದ್ದು ರಾಮನಾದರೂ ಆ ರಾಮ ಸುಗ್ರೀವನನ್ನು ಯಾಕೆ ಸ್ವೀಕಾರ ಮಾಡಿದ್ದು ಅಂದರೆ ಮಹಾಭಾರತದ ತಾತ್ಪರ್ಯನಿರ್ಣಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ,
ಅವನು ವಾಯುದೇವರ ಮುಖಾಂತರ ತನ್ನಲ್ಲಿ ಬಂದದ್ದಕ್ಕೆ. ನೀನು ದೇವರ ಬಳಿಯಲ್ಲಿ ಹೋಗಬೇಕಾದ್ರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತಾನೆ ಹೋಗಬೇಕಂತ. ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೊಳ್ವಾಸ. ಹನುಮನ ನಂಬಿದ ಸುಗ್ರೀವ ಗೆದ್ದ, ಹನುಮನ ನಂಬದ ವಾಲಿಯು ಬಿದ್ದ. ಹನುಮನ ಮತವೇ ಹರಿಯ ಮತವು. ದೇವರು ಅದೊಂದು ವ್ಯವಸ್ಥೆ ಹಾಕಿದ. ನೀನು ನನ್ನಲ್ಲಿ ಬರಬೇಕಾದ್ರೆ ನನ್ನ ಮಗನ ಮುಖಾಂತರವೇ ಬರಬೇಕು. ಹನುಮಂತನ ಮುಖಾಂತರ ಬಂದರೇನೆ ನಾನು ಸ್ವೀಕಾರ ಮಾಡೋದು ಅಂತ 10 ಆ ಇನ್ಸಿಡೆಂಟನ್ನು ದೇವರು ತೋರಿಸ್ದ. ಅದನ್ನು ದಾಸರು ನಮಗೆ ಮತ್ತೆ ಮತ್ತೆ ಆ ಮಹಾಭಾರತದ ಭಾಗವತದ ರಾಮಾಯಣದ ಕಥೆಗಳನ್ನು ಚಿಕ್ಕ ಚಿಕ್ಕ ಮಾತಿನಲ್ಲಿ ತೋರಿಸ್ತಾರೆ. ನಿನ್ನ ಒಲುಮೇಲಿ ಪಾರ್ಥ ಜಯ ಪಡೆದ. ನಿನ್ನ ಒಲುಮೆಯಿಂದ ಪಾರ್ಥ ಜಯ ಪಡೆದ. ಇಲ್ಲೇನೋ ಸುಗ್ರೀವ ವಿಶೇಷವಾಗಿ ಹನುಮಂತನ ಹಿಂಬಾಲಕನಾಗಿದ್ದ, ಹನುಮಂತನನ್ನು ನಂಬಿದ್ದ ಆಯಿತು. ಪಾರ್ಥ ಅರ್ಜುನನಿಗೆ ಡೈರೆಕ್ಟಾಗಿ ದೇವರು ಸಾರಥ್ಯವನ್ನು ಮಾಡಿದಾನಲ್ಲ, ಇಲ್ಲಿ ವಾಯುದೇವರದ ಕಾರ್ಯ ಏನು ಅಂತ ಅನಿಸತ್ತೆ. ಇಲ್ಲಿ ಒಂದಲ್ಲ, ಡಬಲ್ ಎಂಜಿನ್. ಭೀಮಸೇನನಾಗಿ ಅಣ್ಣನಾಗಿ ಅರ್ಜುನನಿಗೆ ಇದ್ದದ್ದರಿಂದ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಅರ್ಜುನನನ್ನು ದೇವರು ಉದ್ಧಾರ ಮಾಡಿದ್ದು ಅರ್ಜುನನ ಮುಖ ನೋಡಿ ಅಲ್ಲ, ಭೀಮನ ತಮ್ಮ ಅಂತ. ಒಂದು ಇಲ್ಲ, ನೀವು ಹನುಮಂತನ ಬಗ್ಗೆ ಹೇಳ್ತಾ ಇದ್ದೀರಿ ಅಂದರೆ ಹನುಮಂತನ ಬಗ್ಗೆನೇ ಹೇಳ್ತಾ ಇರೋದು. ಹನುಮನೇ ಭೀಮ ಇರಲಿ. ಆ ಅರ್ಜುನನ ರಥದ ಮೇಲೆ ಒಂದು ಧ್ವಜ ಇತ್ತು. ಆ ಧ್ವಜದಲ್ಲಿ ಹನುಮಂತ ದೇವರು ಬರೀ ಚಿತ್ರರೂಪದಲ್ಲಿ ಇದ್ದದ್ದಲ್ಲ, ಅವರೇ ಇದ್ರು. ವಿಜಯದಾಸರು ಆ ಮಾತನ್ನ ಆಡ್ತಾರೆ. ದುರ್ಜನವನ ಕುಠಾರ, ದುರ್ಜನವನ ಕುಠಾರ, ನಿರ್ಜರಮಣಿ ದಯಾಪಾರ, ವಾರವುದಾರ, ಸಜ್ಜನರ ಆಘ ಪರಿಹಾರ, ಸಜ್ಜನರ ಆಘ ಪರಿಹಾರ. ಅರ್ಜುನ ಗೊಲಿದಂದು ಧ್ವಜವಾನಿಸಿ ನಿಂತೆ ಮೂರ್ಜಗ ಬರಿವಂತೆ ಘರ್ಜನೆ ಮಾಡಿದೆ. ಹೆಜ್ಜೆ ಜಗ ನಿನ್ನಬ್ಜ ಪದದ ದುಳಿ ಮಜ್ಜನದೊಳು ಭವ ವರ್ಜಿತನೆನಿಸೋ ಪವಮಾನ. ಅರ್ಜುನ ಗೊಲಿದಂದು ಧ್ವಜವಾನಿಸಿ ನಿಂತೆ ಮೂರ್ಜಗ ಬರಿವಂತೆ ಘರ್ಜನೆ ಮಾಡಿದೆ. ಅರಿ ಬರೀ ಧ್ವಜ ಆಗಿದ್ರೆ ಘರ್ಜನೆ ಮಾಡೋದಾ? ಒಮ್ಮೆ ಅಲ್ಲಿ ಹನುಮಂತ ದೇವರು ಕೂಗಿದರೆ ಅರ್ಧ ಗಂಟೆ ದುರ್ಯೋಧನನ ಸೈನ್ಯ ಪೂರ್ಣ ತಣ್ಣಗೆ ಕೂತಿರೋರು. ಹಾಗಾದರೆ ಅದನ್ನೇ ಇಲ್ಲಿ ದಾಸರಂತಾರೆ, ನಿನ್ನ ಒಲುಮೇಲಿ ಪಾರ್ಥ ಜಯ ಪಡೆದ, ನಿನ್ನ ದ್ವೇಷಿಸಿ ರಾವಣನಳಿದ. ಇದಕ್ಕೆ ವಿರುದ್ಧವಾಗಿ ನಿನ್ನನ್ನು ಬಿಟ್ಟದ್ದಕ್ಕೆ, ನಿನ್ನನ್ನು ದ್ವೇಷ ಮಾಡಿದ್ದಕ್ಕೆ ರಾವಣ ಸರ್ವನಾಶ. ಸಪುತ್ರ ಮಿತ್ರ ಬಾಂಧವ ಎಲ್ಲರ ಜೊತೆ ಕೃಷ್ಣಾರ್ಪಣ ಆದ. ನಿನ್ನ ದೂಷಿಸಿ ಕುರುಪತ ಮಾಡಿದ. ಇನ್ನು ಮಹಾಭಾರತದಲ್ಲಿ ಬರೋದಾದರೆ ದುರ್ಯೋಧನ ಭೀಮನಾದ ನಿನ್ನನ್ನು ದ್ವೇಷ ಮಾಡಿ ನಿನ್ನನ್ನು ಕೊಲ್ಲಬೇಕು ಅಂತ ಹೊರಟು, ನೋಡು ದುರಂತ, ನಿನಗೆ ವಿಷ ಉಣಿಸಿದ್ದಕ್ಕೆ ಅವರ ಇಡೀ ಕುಟುಂಬವೇ ಕೃಷ್ಣಾರ್ಪಣ ಆಯಿತು. ನಿನ್ನನ್ನು ನಂಬಿದಂಥವರು ಉದ್ಧಾರ ಆದರು. ನಿನ್ನನ್ನು ದ್ವೇಷ ಮಾಡಿದ ಅವನು ಕುರಪ ದುರ್ಯೋಧನಾದಿಗಳು ಸರ್ವನಾಶ ಆದರು. ಅದಕ್ಕೆ ಅಪ್ಪ, ನಿನ್ನನ್ನು ನಂಬಿದವರು ಉದ್ಧಾರ ಆದವರು ನಮ್ಮ ಕಣ್ಣೆದುರಿಗೆ ಉಂಟು, ನಿನ್ನನ್ನು ಬಿಟ್ಟವರು ನಾಶ ಆದ ಕಥೆಗಳು ನಮ್ಮ ಕಣ್ಣೆದುರಿಗಿದೆ. ಆದ್ದರಿಂದ ನಿನ್ನನ್ನೇ ನಾನು ಬೇಡೋದು. ಇಂದು ಪವಮಾನ ಪಿಡಿಕಯ್ಯ. ಸರಿ, ಕಡೆಯ ಪದ್ಯವನ್ನು ನೋಡು. ಶ್ರೀಮದಾನಂದ ತೀರ್ಥ ಮಧ್ವೇಶ ಶ್ಯಾಮ ಸುಂದರ ಸ್ವಾಮಿ ನಿಜದಾಸ, ಇಮಹಿಯೊಳು ಕೊರವಿ ಪುರವಾಸ, ಕಾಮಿತಾರ್ಥವ ಕೊಟ್ಟು ಪೊರೆ ಅನೀಶಾ, ಇಂದು ಪವಮಾನ ಪಿಡಿಯನ್ನ ಕೈಯ. ಶ್ರೀಮದಾನಂದ ತೀರ್ಥ ಮಧ್ವೇಶ. ಶ್ರೀಮದಾನಂದ ತೀರ್ಥ ಮಧ್ವೇಶ ಎಷ್ಟು ಆಚಾರ್ಯರದು. ಯಾಕೆಂದರೆ ಶ್ರೀಮದಾನಂದ ತೀರ್ಥರು ಆನಂದಪ್ರದವಾದ ತೀರ್ಥ ಅಂದರೆ ಶಾಸ್ತ್ರವನ್ನು ಕೊಟ್ಟವರು. ಆನಂದರೂಪಿ ಭಗವಂತನನ್ನು ನೋಡಲಿಕ್ಕೆ ಬೇಕಾದಂತಹ
ಅದ್ಭುತವಾದ ಶಾಸ್ತ್ರವನ್ನು ಕೊಟ್ಟಿದ್ದರಿಂದ ಆನಂದ ತೀರ್ಥರು ಅಂತ, ಆನಂದಪ್ರದಂ ತೀರ್ಥಂ ಯಸ್ಮಾತ್ ಸಹ ಅಂತ ಸುಮಧ್ವ ವಿಜಯದಲ್ಲಿ ಯಾಕೆ ಆನಂದ ತೀರ್ಥರು ಅಂತ ಮಧ್ವರನ್ನು ಕರೆದದ್ದು ಅಂದರೆ ದೇವರನ್ನು ನೋಡುವ ಸಿಲಬಸ್ಸನ್ನು ನಿಮಗೆ ಕೊಟ್ಟವರವರು ಅಂತ. ನೀನು ಮಧ್ವೇಶ ಶ್ಯಾಮಸುಂದರ, ಮಧ್ವರಿಗೆ ಈಶನಾದ ಹೇ ಶ್ಯಾಮಸುಂದರ ಕೃಷ್ಣ, ನಿನ್ನನ್ನು ನೀನು ಬೇಡೋದೇನೆಂದರೆ ಸ್ವಾಮಿ, ಆ ಕೃಷ್ಣ ವಾಯುದೇವರನ್ನು ಸ್ತೋತ್ರ ಮಾಡ್ತಿದ್ದಾರೆ. ಆ ವಾಯುದೇವರನ್ನು ಸ್ತೋತ್ರ ಮಾಡ್ತಾ ದಾಸರು ತಮ್ಮ ಅಂಕಿತವನ್ನು ಹೇಳಿಕೊಳ್ಬೇಕಲ್ಲ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಶ್ರೀಮದಾನಂದ ತೀರ್ಥ ಮಧ್ವೇಶ, ಶ್ರೀಮದ್ ಆನಂದಪ್ರದವಾದ ತೀರ್ಥವನ್ನು ಕೊಟ್ಟ ಮಧ್ವಾಚಾರ್ಯರಿಗೂ ಈಶನಾದಂತಹ ಒಡೆಯನಾದಂತಹ ಹೇ ಶ್ಯಾಮಸುಂದರ ಸ್ವಾಮಿ, ಅಂಥ ಶ್ಯಾಮಸುಂದರ ಸ್ವಾಮಿಗೆ ನಿಜವಾದ ದಾಸರು ಅಂತಂದರೆ ನೀವೇ ಸ್ವಾಮಿ. ಮುಖ್ಯ ಪ್ರಾಣದೇವರೇ ಮೊದಲನೇ ದಾಸರು. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ ಅಂತ. ಈ ಮಹಿಯೊಳು ಕೊರವಿ ಪುರವಾಸ, ಈ ಭೂಮಿಯಲ್ಲಿ ಕೊರವಿ ಪುರವಾಸ ಅಂತಂದರೆ ಕೂರವಾರ ಅಂತ ಒಂದು ಊರು. ಕೂರವಾರೇಶ ಅಂತ ಬಿಜಾಪುರದ ಹತ್ತಿರ ಬರುತ್ತೆ. ಗುಲ್ಬರ್ಗ ಬಿಜಾಪುರದಿಂದ ಬರ್ತಾ ಬಿಜಾಪುರದ ಸಮೀಪದಲ್ಲಿ ಕೂರವಾರೇಶ ಅಂತ. ಅಲ್ಲಿರುವ ಪ್ರಾಣದೇವರಿಗೆ ಕೂರವಾರೇಶ ಅಂತ ಊರಿನ ಹೆಸರು ಕೂರವಾರ. ಅಲ್ಲಿಯ ಪ್ರಾಣದೇವರು ತುಂಬ ಜಾಗೃತವಾದ ಪ್ರಾಣದೇವರು. ಅದು ಇತಿಹಾಸ ಹೇಳೋದೇನೆಂದರೆ, ವಾದಿರಾಜ ಶ್ರೀಮಚ್ಚರಣರು ಅಲ್ಲಿಗೆ ಬಂದಾಗ ಅವರಿಗೆ ಸ್ವಪ್ನ ಆಯ್ತಂತೆ. ಕೂರವಾರಕ್ಕೆ ಬಂದಾಗ ಅಗಸ್ತ್ಯ ಋಷಿಗಳು ಹಾಗೂ ಮುಖ್ಯ ಪ್ರಾಣದೇವರು ಕನಸಿನಲ್ಲಿ ಬಂದು, ನಾನು ಒಂದು ಬಂಡೆಯಲ್ಲಿ ಮೂಡಿದ್ದೇನೆ, ನನ್ನನ್ನು ನೀವು ಪ್ರತಿಷ್ಠಾಪಿಸಿ ಅಂತ. ವಾದಿರಾಜರಿಗೆ ಕೌತುಕ, ಇಲ್ಯಾಕೆ ದೇವರು ಪ್ರತಿಷ್ಠಾಪನೆಯನ್ನು ಬಯಸ್ತಾ ಇದ್ದಾನೆ ಅಂದರೆ, ಅಯೋಧ್ಯೆಗೆ ಶ್ರೀರಾಮಚಂದ್ರ ವಾಪಸ್ ಬರಬೇಕಾದ್ರೆ, ರಾವಣ ಸಂಹಾರವನ್ನು ಮಾಡಿ ಶ್ರೀರಾಮಚಂದ್ರ ವಾಪಸ್ ಬರಬೇಕಾದ್ರೆ ಕೂರವಾರದಲ್ಲಿ ಬಂದು ಇದ್ದಂತೆ. ಶ್ರೀರಾಮಚಂದ್ರ ಇದ್ದಂತಹ ಪಾದವನ್ನು ಸ್ಪರ್ಶ ಮಾಡಿದ ಅದ್ಭುತವಾದ ಭೂಮಿ ಆದದ್ದರಿಂದ ಅದರ ಕುರುಹಾಗಿ ಹನುಮಪ್ಪ ಹೇಳಿದ, ನನ್ನನ್ನು ಪ್ರತಿಷ್ಠಾಪನೆ ಮಾಡಿ ಅಂತ. ವಾದಿರಾಜರಿಂದ ಪ್ರತಿಷ್ಠಾಪಿತವಾದ ತುಂಬ ಜಾಗೃತವಾದ ಸ್ಥಳ ಕೂರವಾರ. ಚೈತ್ರ ಶುದ್ಧ ಪಾಡ್ಯದಿಂದ ವಿಶೇಷವಾಗಿ ಹನುಮತ್ ಜಯಂತಿಯವರೆಗೂ ಭಾರೀ ಕಾರ್ಯಕ್ರಮಗಳೆಲ್ಲ ಅಲ್ಲಿ ಕೂರವಾರದಲ್ಲಿ ಇವತ್ತಿಗೂ ನಡೆಯುತ್ತೆ. ಅನೇಕ ಗ್ರಾಮಗಳ ದೈವ ಕೂರವಾರೇಶ ಪ್ರಾಣದೇವರು. ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ಸತ್ಯಜ್ಞಾನ ತೀರ್ಥರು ಅಂತ, ಅವರಿಗೂ ಈ ಕೂರವಾರೇಶ ಒಂದು ಪವಾಡವನ್ನು ತೋರಿಸಿದ್ದ. ಕೂರವಾರಕ್ಕೆ ಬಂದಾಗ ಸ್ವಾಮಿಗಳು ಒಬ್ಬರ ಮನೆಯಲ್ಲಿ ಪೂಜೆಗೆ ಅಂತ ಇದ್ದರಂತೆ. ಪೂಜೆಯನ್ನು ಮಾಡಿದ್ದಾರೆ. ಅವತ್ತಿನ ರಾತ್ರಿ ಕನಸಿನಲ್ಲಿ ಕೂರವಾರೇಶ ಬಂದು, ನಮಗೆ ರಾಮದೇವರ ದರ್ಶನ ಮಾಡಿಸ್ಲಿಲ್ಲಲ್ಲ ಅಂದಾಗ, ಸ್ವಾಮಿ ಅಲ್ಲಿ ಬಂದರೆ ಸ್ವಲ್ಪ ಕಷ್ಟ ಆಗತ್ತೆ, ನಾವೇ ಬರೋದಾ ಅಂದ್ರಂತೆ. ಅವಶ್ಯ ಸ್ವಾಮಿ, ನಾಳೆ ದಿವಸ ತಾವು ಬರೋದು ನನ್ನ ಭಾಗ್ಯ ಅಂತ. ಇದು ಅವರಿಗೆ ಆದ ಕಮಿಟ್ಮೆಂಟು. ಬೆಳಗ್ಗೆ ಹೇಳಿದ್ರಂತೆ, ಪ್ರಾಣದೇವರ ದೇವಸ್ಥಾನದಿಂದ ಸುಮಾರು 1 ಮೈಲಿ ಆಗತ್ತೆ ಪೂಜೆ ಇದ್ದ ಮನೆಗೆ. ಅಲ್ಲಿಯವರೆಗೂ ಸಗಣಿ ಹಾಕಿ ನೀರನ್ನು ಸಾರಿಸಿ ರಂಗೋಲೆಯನ್ನು ಹಾಕಿ ಮುಖ್ಯ ಪ್ರಾಣದೇವರು ಬರ್ತಾರೆ ಅಂತ. ಅವರು ಮುಖ್ಯ ಪ್ರಾಣದೇವರು ನೈವೇದ್ಯ ಆದ ಮೇಲೆ ಬರಲಿ ಅಂತ ಇವರು ಪ್ರಾರ್ಥನೆ ಮಾಡಿದ್ರಂತ. ಅಂದರೆ ನೈವೇದ್ಯ ಆದಮೇಲೆ ಪರದೆ ಹಿಡಿಯೋದಿಲ್ಲ, ದೇವರು ಬರ್ತಾನೆ ಅಂತ. ಅದು ಜನಕ್ಕೆಲ್ಲ ಕ್ಯೂರಿಯಾಸಿಟಿ, ಮುಖ್ಯ ಪ್ರಾಣದೇವರು ಬರ್ತಾರೆ ಅಂತ. ಅಂದರೆ ಇತ್ತೀಚೆಗೆ ಅಲ್ಲಿ ಜನ ಇದನ್ನು ಈಗೂ ಸ್ಮರಿಸ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಕೂರವಾರೇಶನ ವಿಶೇಷವಾದ ಸನ್ನಿಧಾನ ಎಷ್ಟು ದೊಡ್ಡದು ಅನ್ನೋದಕ್ಕೆ. ಸರಿ, ಹೇಗೆ ಬರ್ತಾನೆ ಅಂತ ಎಲ್ಲರಿಗೂ ಆಪರ್ಚುನಿಟಿ. ಸುಮಾರು 11 ಗಂಟೆ ಹೊತ್ತಿಗೆ ನೈವೇದ್ಯ ಮುಗಿದಿದೆ. ಆ ಪ್ರಾಣದೇವರ ದೇವಸ್ಥಾನದಿಂದ ಭರ್ರಂತ ಗಾಳಿ ಶುರುವಾದದ್ದು. ಅಲ್ಲಿ ಪೂಜೆಯಲ್ಲಿ ನಡೀತಾ ಇತ್ತು, ಅಲ್ಲಿವರೆಗೂ ಬಂತು. ಆಮೇಲೆ ಸ್ವಾಮಿಗಳು ಎದ್ದು ನಿಂತರಂತೆ. ಅದು ಅವರಿಗೆ ಕಂಡಿದೆಯೋ ಏನೋ, ಅಲ್ಲಿ ಪ್ರಾಣದೇವರಿಗೆ ಹೀಗೆ ನಮಿಸಿದ್ದೆಲ್ಲ ಕಾಣಿಸ್ತು. ಪ್ರಾಣದೇವರು ಬೇರೆ ಅವರು ಕಂಡಿಲ್ಲ. ಆಮೇಲೆ ಪೂಜಾದಿಗಳನ್ನು ಮಾಡಿ ಮತ್ತೆ ಆ ರಭಸವಾದ ಗಾಳಿ ವಾಪಸ್ಸು ಬಂದಿತ್ತು ಅಂತ ಇವತ್ತಿಗೂ ಹಿರಿಯರು ಹೇಳ್ತಾ ಇದ್ದರು. ಆ ಹಿರಿಯರೆಲ್ಲ ಈಗ ಕಾಲ ಆಗಿದ್ದಾರೆ, ಅವರ ಪರಂಪರೆಯಲ್ಲಿ ಇವತ್ತಿಗೂ ಹೇಳ್ತಾರೆ. ಅಂದರೆ ಅಷ್ಟು ಜಾಗೃತವಾದ ಪ್ರಾಣದೇವರು ಅಂತ ತಾತ್ಪರ್ಯ. ಅಷ್ಟು ಜಾಗೃತವಾದಂತಹ ಪ್ರಾಣದೇವರು. ಆ ಕೊರವಿ ಅಂತಂದರೆ ಕೂರವಾರೇಶ, ಕೂರವಾರ ಅನ್ನುವ ಊರಿನಲ್ಲಿರುವಂತಹ ಮುಖ್ಯ ಪ್ರಾಣದೇವರು. ಕಾಮಿತಾರ್ಥವ ಕೊಟ್ಟು ಪೊರೆ ಅನೀಶ, ನಮ್ಮ ಕಾಮಿತವಾದ, ನಾವು ಬೇಡಿದ, ಈಗೇನು ಬೇಡಿದ್ದೇವೆ, ನಾನು ನನ್ನದು ಎಂಬ ಮದ ಬಿಡಿಸು, ನಿನ್ನ ದಯದಿಂದ ಜ್ಞಾನಭಕ್ತಿ ವಿರಕ್ತಿ ಕರುಣಿಸು ಅಂತ
ನಮಗೇನು ಬೇಕು ಅನ್ನೋದು ಮೊದಲೇ ಹೇಳಿಬಿಟ್ಟಿದ್ದಾರೆ. ಮೊದಲನೇ ನುಡಿನೇ ನಮ್ಮ ಸಿಲೆಬಸ್. ನೀನು ಮಾಡಿಲ್ಲ ಅಂತ ಹೇಳೋ ಹಾಗಿಲ್ಲ, ಮಾಡಿದೆ ಅನ್ನೋದಕ್ಕೆ ಎರಡನೇ ನುಡಿಯಲ್ಲಿ ದೃಷ್ಟಾಂತ. ಮೂರನೇ ನುಡಿಯಲ್ಲಿ ನೀನು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಆನಂದ ತೀರ್ಥರಾಗಿ ಬಂದವರು. ನೀವು ನಿಮ್ಮ ಪರಂಪರೆಯಲ್ಲೇ ಬಂದಂತಹ ವಾದಿರಾಜ ಶ್ರೀಮಚ್ಚರಣರಿಂದ ಪ್ರತಿಷ್ಠಾಪಿತನಾದಂತಹ ಹೇ ಮುಖ್ಯ ಪ್ರಾಣ ಕೋರವಾರೇಶ, ನನ್ನನ್ನು ಉದ್ಧಾರ ಮಾಡು ಅಂತ ಶ್ಯಾಮಸುಂದರ ದಾಸರು ಕಾಮಿತಾರ್ಥವ ಕೊಟ್ಟು ಪೊರೆ ಅನೀಶ. ನೀನು ಈಶನಲ್ಲ, ಈಶ ನಿಮ್ಮಪ್ಪ ಅಥವಾ ಅಕಾರ ಶಬ್ದವಾಚ್ಯನಾದ ಭಗವಂತನನ್ನೇ ಈಶನಾಗಿ ಉಳ್ಳವನು. ಈಶ ಅಂದರೆ ಸ್ವಾಮಿಯಾಗಿ ಉಳ್ಳವನು ಯಾರೋ ಅವನು ಅನೀಶ. ಮುಖ್ಯ ಪ್ರಾಣದೇವರಿಗೆ ಈ ನಿಯಾಮಕರು ಭಗವಂತನೊಬ್ಬನೇ ಅಂತ ತುಂಬ ಸುಂದರವಾದ ಕೃತಿಯನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ನಾವು ಮುಖ್ಯ ಪ್ರಾಣದೇವರನ್ನು ಬೇಡಿ ನಮಗೂ ಭಗವಂತ ನಾನು ನನ್ನದು ಅನ್ನೋದನ್ನು ಬಿಡಿಸಿ ಭಗವಂತನೇ ಎಲ್ಲ ಮಾಡಿಸ್ದ ಅನ್ನುವ ಬುದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಒಂದು ಗಾನದ ಗೀತೆಯ ಆ ಒಂದು ಗಂಗೆ ನಿಮ್ಮ ಮನೆಯವರೆಗೂ ನಿಮ್ಮ ಕಿವಿಯವರೆಗೂ ತಲುಪುವಂತೆ ಮಾಡಿದಂತಹ ವಿಶೇಷವಾದ ಸೇವಾಕರ್ತರು ಶ್ರೀಮತಿ ಲಲಿತಾ ಕಂಪ್ಲಿ ಅವರ ಸ್ಮರಣಾರ್ಥ ಪೂರ್ಣ ಫೌಂಡೇಶನ್ ಹುಬ್ಬಳ್ಳಿಯವರು ಈ ಕೆಲಸವನ್ನು ಮಾಡಿಸಿಕೊಟ್ಟಿದ್ದಾರೆ. ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಲಿ. ನಮಗೂ ನಿಮಗೂ ಭಗವಂತ ವಿಶೇಷ ಅನುಗ್ರಹ ಮಾಡಲಿ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.